ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದಲ್ಲ ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರುವುದು ಕುದುರೆಮುಖಗೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೇರುತ್ತೆ. ಇದು ಕಳಸದಿಂದ 20 ಕಿಲೋಮೀಟ್ರ್ ದೂರ ಆಗುತ್ತೆ. ಆದರೆ ನೀವು ನೋಡ್ಬೋದು ತುಂಬ ಜನ ಟೂರಿಸ್ಟ್ಗಳ ಒಳ್ಳೊಳ್ಳೆ ಪ್ಲೇಸ್ಗಳು ತುಂಬ ಉಂಟು ಇಲ್ಲಿ. ಆದರೆ ನಾವು ಕುದುರೆಮುಖದಿಂದ ಒಳಗಡೆ ಹೋಗಬೇಕಾದ್ರೆ ಇಲ್ಲಿ ಫಾರೆಸ್ಟ್ ಆಫೀಸಿಗೆ ಹೋಗಿ ಕಂಪಲ್ಸರಿ ನಾವು ಪಾಸನ್ನು ತಗೊಳ್ಳೇಬೇಕು, ಇಲ್ಲಾಂದರೆ ಒಳಗಡೆ ಬಿಡೋ ಹಾಗೇ ಇಲ್ಲ. ಮತ್ತು ಕಂಪಲ್ಸರಿ ತಗೊಳ್ಳೇಬೇಕು. ನಾವು ಹಾಗೆ ಕೇಳಲ್ಲ ಬಿಡುವಂಥ ಹಾಗೆ ಹೋದರೆ ಒಳಗಡೆ ಬಿಡೋದಿಲ್ಲ. ಈಗ ನೀವೊಂದು ಬೋರ್ಡ್ ನೋಡ್ಬೋದು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಸುಮಾರು ಇಲ್ಲಿ ಟ್ರೆಕ್ಕಿಂಗ್ ಪ್ಲೇಸಸ್ಗಳಿದೆ. ಪ್ರತಿಯೊಂದು ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಬನ್ನಿ ಹೋಗುವ, ಎಂಜಾಯ್ ಮಾಡುವ. ಕುದುರೆಮುಖದಲ್ಲಿ ಇಳಿದಿದ್ದೀವಿ. ಪಾಸ್ ತೊಗೊಳ್ಳೋಕ್ಕೆ ನನ್ನ ಫ್ರೆಂಡ್ ಒಬ್ಬ ಹೋಗಿದ್ದ. ಮತ್ತು ಹೋಗುವಾಗ ಒಳಗಡೆ ಹೋಗ್ಬೇಕಂದ್ರೆ ಮತ್ತು ನಾವಲ್ಲಿ ಹೋಟ್ಲುಗಳೆಲ್ಲ ಏನು ಸಿಗೋಲ್ಲ. ಇಲ್ಲೇ ನಾವೊಂದು ಹೋಟೆಲ್ಲಿ ತಿಂಡಿ ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ನಿಮಗೊಂದು ಹೋಟ್ಲ್ ಹೆಸರು ಹೇಳ್ತೀನಿ. ಮಲೆನಾಡು ಪದಾರ್ಥ ಅಂತ ಒಂದು ಹೋಟ್ಲಿದೆ ಇಲ್ಲಿ. ಈ ಹೋಟ್ಲಲ್ಲಿ ಕಾಫಿ ತಿಂಡಿ ಎಲ್ಲ ಸಿಗುತ್ತೆ. ಮಾತ್ರ ಅಲ್ಲಿ ಕುತ್ಕೊಂಡು ಕಾಫಿ ತಿಂಡಿ ಒಂದು ಒಳ್ಳೆ ಬ್ಯೂಟಿಫುಲ್ ಆದ ಒಂದು ವ್ಯೂ ಕೂಡ ನಿಮಗೆ ತೋರಿಸ್ತೀನಿ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ. ಈಗ ನೀವು ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಆ ಕಾಫಿ ಎಸ್ಟ್ ನೋಡ್ತಾ ಒಂದು ಟೀ ಕುಡಿತಾ ಇರೋದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಕೂಡ ಫೀಲ್ ಆಗ್ತಾ ಇರುತ್ತೆ. ಇಂಥ ಒಳ್ಳೆ ಪ್ಲೇಸ್ ಅಂದರೆ ತುಂಬ ಎಕ್ಸೈಟ್ ಆಗಿ ನಾವು ನೋಡ್ತೀವಿ. ಈ ಥರ ತುಂಬ ಚೆನ್ನಾಗಿದೆ ಅಲ್ಲ, ಒಳ್ಳೆ ಖುಷಿಯಿಂದ ನೀವು ನೋಡ್ಬೋದು ಆ ಮಲೆನಾಡು. ಕೂಡ ನಾವು ನಾಯಿಕೊಟ್ಟಾಗ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಮುಂದೆ ಈಗ ನಾವೀಗ ಹೊರಡ್ತೀವಿ ಕುದುರೆಮುಖದ ಕಾಡು ಒಳಗಡೆ. ಹಾಗೆ ನಾವು ಇಷ್ಟು ಜನ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಲಿಕ್ಕೆ ಹೋಗಿದ್ವಿ. ಹಾಗೆ ಅಲ್ಲಿ ನಮ್ಮ ಊರಿನ ಅಣ್ಣ ಒಬ್ಬರು ಕೂಡ ಇದ್ದರು. ಹಾಗೆ ನೀವು ಈಗ ಮುಂದೆ ನೋಡ್ಬೋದು ಕುದುರೆಮುಖದ ಒಂದು ಬೋರ್ಡು ನೀವಲ್ಲಿ ಕಾಣುತ್ತಿಲ್ಲ. ಕುದುರೆಮುಖದ ಆ ಬೋರ್ಡಲ್ಲಿ KLOCL ಅದರ ವಿವರಣೆ ನಾನು ಮುಂದೆ ಕೊಡ್ತೀನಿ. ಆದರೆ ಇಲ್ಲಿ ಕಂಪಲ್ಸರಿ ಕೂಡ ಪಾಸ್ ಇರಲೇಬೇಕು ಒಳಗಡೆ ಹೋಗಲಿಕ್ಕೆ. ನಿಮ್ಗಲ್ಲಿ ನೋಡ್ಬೋದು ಸ್ಕೂಲ್ ಕಾಣುತ್ತೆ. ಆ ಸ್ಕೂಲಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿದು ಒಂದು ಮೂವಿ ಶೂಟಿಂಗ್ ಆಗಿದೆ. ಈಗ ಅಲ್ಲಿ ಸ್ಕೂಲ್, ಹಾಸ್ಪಿಟಲ್ ಮತ್ತು ಮನೆಗಳ ಎಲ್ಲ ಕೂಡ ಪರಿಸರದ ಸಂಪನ್ಮೂಲ ಆಗಿದೆ. ಅದು ಎಲ್ಲದೂ ಕೂಡ ಈಗ ಹಾಳಾಗಿ ಹೋಗಿದೆ. ಏಕೆಂದರೆ ಆಗಿನ ಗೋರ್ಮೆಂಟು ಕೂಡ ಕಬ್ಬಿಣ ಅದರಗಳನ್ನು ತೆಗಿತಿದ್ರು. ಹಾಗೆ ಯಾಕೆಂದರೆ ಒಂದೇ ಒಂದು ಕಾರಣಕ್ಕೆ ಅದು ಫುಲ್ ಹಾಳಾಗಿದೆ ಅಂದರೆ ಅಲ್ಲಿನ ಪರಿಸರ ಎಲ್ಲ ಕೂಡ ಹಾಳಾಗ್ತಾ ಬರ್ತಿತ್ತು. ಹಾಗೆ ಗೋರ್ಮೆಂಟು ಒಂದು ಕಾನೂನು ತೊಗೊಂಬಂತು. ಯಾಕೆ ಗೊತ್ತಾ, ಇದನ್ನು ಹೀಗೆ ಮುಂದುವರೆದು ಬಿಟ್ಟರೆ ಇಲ್ಲಿನ ಕುದುರೆಮುಖ ಪರಿಸರ ಫುಲ್ ಹಾಳಾಗುತ್ತೆ. ಹಾಗೆ ಇಲ್ಲಿ ಎಲ್ಲವೂ ವ್ಯವಸ್ಥೆಗಳನ್ನು ಬಂದ್ ಮಾಡಲು ಹಾಗೆ ನಿಲ್ಲಿಸಿತು. ರಸ್ತೆಗಳು ಕೂಡ ನೀವು ನೋಡ್ಬೋದು ತುಂಬಾ ಅಂದರೆ ಸರಿ ಇಲ್ಲ, ಗುಂಡಿಗಳೆಲ್ಲ ಆಗಿದೆ. ನೀವು ನೋಡ್ಬೋದು ಈಗ 2ನೇ ಗೇಟು. ಇಲ್ಲಿಂದ ಮಿನಿಮಮ್ 2 ಕಿಲೋಮೀಟ್ರ್ ಒಳಗಡೆ ನಾವು ಹೋಗಬೇಕು. ನನ್ನ ಫ್ರೆಂಡ್ ಒಬ್ಬ ಪಾಸ್ನ ತೋರಿಸ್ಬಿಟ್ಟು ಹೋಗಿದ್ದಾನೆ. ಹಾಗೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಕೂಡ ಹೇಳಿದ್ರು ತುಂಬ ಹೊತ್ತು ನಿಲ್ಲುವ ಹಾಗೆ ಇಲ್ಲ ಅಂತೆ, ಬೇಗ ಹೋಗಿ ಬೇಗನೆ ಕೂಡ ಬರಬೇಕು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ನಾವು ಈಗ ಒಳಗಡೆ ಹೋಗ್ತೀವಿ. ಬನ್ನಿ ನೀವು ನೋಡುವ ಏನೇನಿದೆ ಅಂತ. ನನಗೂ ಕೂಡ ಗೊತ್ತಿಲ್ಲ ಒಳಗಡೆ ಎಲ್ಲ. ಫಸ್ಟ್ ಟೈಮ್ ನಾನು ಕಾಡಿನ ಒಳಗಡೆ ನಾನು ಮೊದಲನೇ ಹೇಳಿದ ಹಾಗೆ ಇಲ್ಲಿಯ ರೋಡು ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ತುಂಬಾ ಹಾಳಾಗಿದೆ ಕೂಡ. ಇಲ್ಲಿ ಯಾರು ಕೂಡ ಬರೋ ಹಾಗೆ ಇಲ್ಲ. ನಮಗೇನೋ ದೇವರ ದಯೆಯಿಂದ ನಮಗೊಂದು ಪರ್ಮಿಷನ್ ಸಿಕ್ಕಿದೆ, ಒಳಗಡೆ ಬಂದಿದ್ದೀವಿ. ಆದರೆ ಇಲ್ಲಿ ಹೋಗ್ತಾ ನಮಗೆ ಕೂಡ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಯಾರೂ ಕೂಡ ಇಲ್ಲ ಅಲ್ಲ. ನಮಗೆ ನಾವು ಹೇಳ್ತೀವಿ ವಾಪಸ್ ಹೋಗುವ ಬೇಡ ಅಂತ. ಆದರೂ ಕೂಡ ನಮಗೊಂದು ಛಲ, ನೋಡಲೇಬೇಕು ಒಳಗಡೆ ಅಂದರೆ ಇನ್ನು ಮುಂದೆ ಏನು ಉಂಟು ಅಂತ. ಇಲ್ಲೊಂದು ನಮಗೇನೋ ನೀರು ಟೈಪ್ ಏನೋ ಕಾಣಿಸ್ತು. ನಾವು ಹಾಗೆ ಇಲ್ಲಿ ಹಿಡಿದೀವಿ ಕೂಡ. ನಾವು ಅದನ್ನು ನೋಡೋದ್ಲೆ ತುಂಬಾ ನಮಗೆ ಎಕ್ಸೈಟ್ಮೆಂಟ್ ಆಯಿತು ಅಂತ, ತುಂಬಾ ಖುಷಿ ಆಯಿತು. ನಾವು ಯಾವುದೋ ದೇಶಕ್ಕೆ ಬಂದದಾಗಿದ್ದೀವಿ. ನಾವು ಅಂದ್ಕೊಂಡಿದ್ದೆ ಯಾವುದೋ ದೇಶ, ಒಂದು ಬೇರೆ ದೇಶಕ್ಕೆಲ್ಲ ಹೋದಂಗೆ ಒಂಥರ ಫೀಲ್ ಆಗ್ತಿತ್ತು ಕೂಡ. ಇದು ಡ್ಯಾಮ್ ಅಂತೆ.
ನಾವು ನೋಡತಾನೆ ತುಂಬ ಆಶ್ಚರ್ಯ, ಅಪ್ಪ ಕುದುರೆಮುಖದ ಡ್ಯಾಮು ಮಿನಿಮಮ್ ಈ ಡ್ಯಾಮು ತುಂಬಲಿಕ್ಕೆ ಮಿನಿಮಮ್ 10 ವರ್ಷ ಕಂಟಿನ್ಯೂ ಮಳೆ ಬರಬೇಕು. ಬಿಟ್ಟು ಬಿಡದೆ ಮಳೆ ಬಂದಾಗ ಈ ಡ್ಯಾಮು ಫುಲ್ ತುಂಬೋದಂತೆ. ಅಲ್ಲಿದು ನಾವು ಕೇಳುವಾಗ ನಮಗೆ ಶಾಕ್ ಆಯಿತು. ಯಾವುದೋ ಒಂದು ಬೇರೆ ಕಂಟ್ರಿಗೆ ಬಂದಾಗ ನಮ್ಗೆ ಆ ಥರ ಫೀಲ್ ಆಗ್ತು. ಸುತ್ತಲೂ ಗುಡ್ಡ, ಮಧ್ಯದಲ್ಲಿ ಡ್ಯಾಮ್ ಅಂದರೆ ಎಷ್ಟು ನಮಗೆ ಅಂದರೆ ತಡೆಯೋಕ್ಕಾಗ್ತದೆ, ಅಷ್ಟು ಖುಷಿ. ಬೇರೆ ಕರ್ನಾಟಕದಲ್ಲಿ ಈ ಥರ ಪ್ರಸಿದ್ಧವಾದ ಪ್ಲೇಸ್ ಇದೆ ಅಂತಂದು ನಾವು ಫಸ್ಟು ಟೈಮ್ ಕೂಡ ನಾನು ನೋಡ್ತಾ ಇರೋದು. ನಾವು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಈಗ ನಾನು ಇಲ್ಲಿಂದ ನಿಮಗೆ ಡ್ಯಾಮ್ ಹತ್ರ ಕೂಡ ಕರ್ಕೊಂಡು ಹೋಗ್ತೀನಿ. ಆ ಅಣೆಕಟ್ಟು ಹೇಗೆ ಕಟ್ಟಿದ್ರಿ ಅಂತ ಅದೆಲ್ಲದು ನಾನು ನಿಮಗೆ ತೋರಿಸ್ತೀನಿ. ಈಗ ನೀವು ನೋಡ್ಬೋದು, ನಾವು ಮಾತ್ರ ತುಂಬಾ ನಾವು ಬೇರೆ ಕಾರ್ ಬೇರೆ ತೊಗೊಂಡು ಹೋಗಿದ್ವಿ. ನಮಗೆ ಅಂದರೆ ಎಲ್ಲರ ಪಂಚರ್ ಗಿಂಚರ್ ಆಗೋದು ನಮಗೆ ಭಯ. ನೀವು ನೋಡ್ಬೋದು ರೋಡನ್ನ. ಈಗ ಡ್ಯಾಮ್ ಹತ್ರ ಕೂಡ ನಾವು ಹೋಗ್ತಾ ಇದ್ದೀವಿ. ಅಲ್ಲಿನ ಆನೆಕಟ್ಟಿಗೆ ನಾವು ಹೋಗ್ತಾ ಇರೋದು. ಅಲ್ಲಿ ರೋಡ್ ನೀವು ನೋಡ್ಬೋದು. ಹಾಗೆ ನೀವು ಹೇಳಿದಾಗೆ ಆ ರೋಡ್ ಸ್ವಲ್ಪ ಸರಿ ಇಲ್ಲ. ಈಗ ನಾವು ಆ ಡ್ಯಾಮ್ ಹತ್ರ ಆನೆಕಟ್ಟು ಹೇಗೆ ಕಟ್ಟಿದ್ದಾರೆ ಮತ್ತು ನಿಮ್ಗೆ ಅಲ್ಲಿ ಹೋದ್ಮೇಲೆ ಬೆಟ್ಟನ ಆಗಿನ ಗಣಿಗಾರಿಕೆ ಹೇಗೆ ಉತ್ಪಾದನೆ ಮಾಡ್ತೀವಿ ಆ ಬೆಟ್ಟಗಳು ಎಲ್ಲದಕ್ಕೂ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೇ. ಅಂದರೆ ರೋಡೆಲ್ಲ ಫುಲ್ಲು ಹಾಳಾಗೋಗಿದೆ. ಟೂ ವೀಲರೆಲ್ಲ ತೊಗೊಂಡೋಗೋ ಸ್ವಲ್ಪ ಜಾಗ್ರತೆ ಎಲ್ಲ. ಹಾಗೆ ಅಲ್ಲಿ ಕೂಡ ಬಿಡಲಿಕ್ಕಿಲ್ಲ, ಪರ್ಮಿಷನ್ ಮಾತ್ರ ಬೇಕು. ಹಾಗೆ ನಮ್ಮ ಫ್ರೆಂಡ್ ಒಬ್ಬ ಅಲ್ಲಿದ್ದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿದಾಗೆ ಹೋಗ್ತಾ ಇರೋದು. ತುಂಬ ಭಯಂಕರ ಭಯ ಆಗುತ್ತೆ ಹೋಗುವಾಗೆಲ್ಲ. ಮಳೆ ಇದ್ದಾಗಂತೂ ರೋಡ್ ಅಷ್ಟೊಂದು ಫುಲ್ ಹಾಳಾಗೋಗಿರುತ್ತೆ. ಈಗ ನಾವು ಡ್ಯಾಮ್ ಹತ್ರ ಬಂದ್ವಿ. ಇಲ್ಲಿ ಈ ಡ್ಯಾಮ್ ತುಂಬಬೇಕಂದ್ರೆ ಕಂಟಿನ್ಯೂ 6 ವರ್ಷ ಮಳೆ ನಿಲ್ಲದೇ ಬರಬೇಕು, ಅವಾಗಾದರೆ ಈ ಡ್ಯಾಮ್ ತುಂಬುತ್ತೆ. ಹಾಗೆ ಇನ್ನೂ ಸ್ವಲ್ಪ ನಾವು ಮುಂದೆ ಹೋಗ್ತೀವಿ ಅಂದರೆ ಇಲ್ಲಿ ಕಬ್ಬಿಣ ಅದ್ರಗಳನ್ನ ತೆಗಿತಾಯಿದ್ರು, ಗಣಿಗಾರಿಕೆ ಮಾಡ್ತಾಯಿದ್ರು. ಆ ಬೆಟ್ಟಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಆವಾಗಲೇ ನಾನು ಹೇಳಿದಾಗ KIOCL ಅಂದರೆ ಏನು ಅದ್ರ ಬಗ್ಗೆ ನಾನು ಈಗ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಭಾರತ ಐರನ್ ಒಪ್ಪಂದದಿಂದ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದರೆ 1976ರಲ್ಲಿ ಏಪ್ರಿಲ್ 2ನೇ ತಾರೀಕಿಗೆ ಅಲ್ಲಿ ಗಣಿಗಾರಿಕೆ ಸ್ಟಾರ್ಟ್ ಆಯಿತು. ಮತ್ತು ಈ ಕಾಡು ವಿಸ್ತರಣೆ ಎಷ್ಟಿದೆ ಅಂದರೆ, ಕಾಡು ಉದ್ದ ಮತ್ತು ಅಳತೆ ಎಷ್ಟಿದೆ ಅಂದರೆ 3000 ಅಷ್ಟು ಚದರ ಕಿಲೋಮೀಟರ್ ಇದೆ. ಕುದುರೆಮುಖ ಐರನ್ ಕಂಪನಿ ಲಿಮಿಟೆಡ್ ಎಂದು ಇಲ್ಲಿಗೆ ಸ್ಥಾಪನೆ ಆಗಿತ್ತು. ಹಾಗೆ ಗೌರ್ಮೆಂಟು ಇನ್ನು ಪರಿಸರ ಹಾಳಾಗುತ್ತೆ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನೇನು ಮಾಡ್ತು, 2006ರಲ್ಲಿ ಎಲ್ಲವನ್ನು ನಿಷೇಧನೆ ಮಾಡಿತ್ತು. ಅಲ್ಲಿಗೆ ಎಲ್ಲ ಗಣಿಗಾರಿಕೆ ಸ್ಟಾಪ್ ಆಗಬೇಕು, ಇನ್ನು ಪರಿಸರ ಹಾಳಾಗುತ್ತೆ, ಕುದುರೆಮುಖ ಅನ್ನೋದು ಫುಲ್ಲು ನಾಶ ಆಗಿ ಹೋಗ್ತಿತ್ತು. ಆಗೋಸ್ಕರ ನಮ್ಮ ಗೌರ್ಮೆಂಟ್ ಏನು ಮಾಡ್ತು, ಅದನ್ನು ಕಟ್ಟುನಿಟ್ಟಾಗಿ ಸ್ಥಾಪನೆಯನ್ನು ಅಂದರೆ ನಿಲ್ಲಿಸಲೇಬೇಕಂತಂದು ಇಲ್ಲಿಗೆ ಒಂದು ಲೆಟರನ್ನು ಕೊಟ್ಟರು. ಹಾಗೆ ಎಲ್ಲದು ಕೂಡ ಬಂದೋಯ್ತು. ಮತ್ತು ಇಲ್ಲಿಂದ ಕಬ್ಬಿಣ ಅದ್ರಗಳನ್ನ ತೆಗಿತಾ ಇದ್ರಲ್ಲ, ಅದು ಎಲ್ಲಿಗೆ ಹೋಗ್ತಿತ್ತು ಅಂದರೆ ಇರಾನ್ಗೆ ಹೋಗ್ತಿತ್ತಂತೆ. ನಮ್ಮ ಕರ್ನಾಟಕದಿಂದ ಕುದುರೆಮುಖದಿಂದ ಮಂಗಳೂರಿಗೆ ಕಳಿಸಿ, ಮಂಗಳೂರು ಬಂದಿಂದ ಶಿಪ್ಗಳಿಗೆ ರಫ್ತು ಮಾಡ್ತಾರೆ. ಅದೇ ಬೆಟ್ಟಗಳನ್ನು ಕೊರಿತಾಯಿದ್ರು. ಎಷ್ಟೋ ಸಿಕ್ಕಾಪಟ್ಟೆ ದೊಡ್ಡ ಬೆಟ್ಟ, ಹೌದು. ಅದನ್ನು ಕೊರೆದು ಈಗ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೊರೆದಿರೋದು ಎಲ್ಲ ನಿಮಗೆ ಕಾಣುತ್ತೆ. ಆದರೆ ಹತ್ತಿರ ಹೋಗೋಕ್ಕೆ ಅಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅದು ನೋಡಿ ಎಷ್ಟು ಕರ್ನಾಟಕದಲ್ಲಿ ಈಗೆಲ್ಲ ಉಂಟು, ಎಷ್ಟು ಅಂದರೆ ಬ್ಯೂಟಿಫುಲ್ ಸುಂದರವಾಗಿ
ಡ್ಯಾಮ್ ಹೆಸರು ಏನಂದರೆ ಲಿಂಗನಮಕ್ಕಿ ಡ್ಯಾಮು. ಅಂದರೆ ಮಳೆ ನಾವು ಹೋಗೋ ಟೈಮಲ್ಲಿ ಮಳೆ ಸಿಕ್ಕಾಪಟ್ಟಿತ್ತು, ಹಾಗೆ ಅದು ಮಳೆಗೆಲ್ಲ ಹಾಳಾಗುತ್ತೆ ಅಂತಂದು ಅದಕ್ಕೆ ಪ್ಲಾಸ್ಟಿಕ್ನ ಹೊಚ್ಚಿ ಕವರ್ ಮಾಡಿದರು ಕೂಡ. ಹೋದ್ಮೇಲೆ ಮತ್ತೆ ನಾವು ವೀಡಿಯೋ ಎಲ್ಲ ಮಾಡಬೇಕಲ್ಲ, ನನ್ನದು ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕಂತ ಇದ್ದೀನಿ. ನೀವು ಕುದುರೆಮುಖಕ್ಕೆ ಹೋಗಿ ಎಂಜಾಯ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ಟೈಮ್ ವಿಸಿಟ್ ಮಾಡಿ. ಈ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತಿರೋದು ಅಷ್ಟು ನಾನು ಮಾಹಿತಿಗಳನ್ನ ತಿಳಿಸಿದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮೂಲಕ ಸ್ವಲ್ಪ ತಿಳಿಸಿ.